ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು 3 o'clock ಶುರು ಮಾಡ್ತಾ ಇದ್ದೀನಿ. ನೆನ್ನೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ, ಸೊ ಟೈಮ್ ಆಗಿರಲಿಲ್ಲ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ, ಬಟ್ ಆನ್ಸರ್ ಮಾಡೋದಕ್ಕೆ ಟೈಮ್ ಆಗಿಲ್ಲ. ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನನ್ನ ಮಗನಿಗೆ ಸಿಂಪಲಾಗಿ ತೊಟ್ಲು ಶಾಸ್ತ್ರ ಮಾಡ್ತಾಯಿದ್ವಿ ನಾಳೆ. ವಿಶುಗೆ ತೊಟ್ಲು ತೊಗೊಂಡು ಬಾ ಅಂತ ಹೇಳಿದ್ರೆ ಈ ತೊಟ್ಲು ತೊಗೊಂಡು ಬಂದಿದ್ದಾನೆ. ಈ ತೊಟ್ಲಲ್ಲಿ ಏನೇನಿದೆ ಅಂತ ಎಲ್ಲ ಡೀಟೇಲಾಗಿ ಅವನೇ ಅರೇಂಜ್ ಮಾಡಬೇಕಾದ್ರೆ ತೋರಿಸಿರ್ತೀನಿ ನೋಡಿ. ಆ್ಯಂಡ್ ಹೇಳಿದ್ದು ಇದು ಒಂದು ತೊಟ್ಲು, ಅದಕ್ಕೆ ಪಾಪಗೆ ಬೆಡ್ ಮೇಲೆ ಮಲಗಿಸೋದಕ್ಕೆ ಇನ್ನೊಂದು ಬೆಡ್ಡು, ಅವನು ಆಟ ಆಡೋದಕ್ಕೆ ಏನೇನೋ ತಂದುಬಿಟ್ಟಿದ್ದಾನೆ. ಸೊ ಆ್ಯಂಡ್ ಒಂದಷ್ಟು ಬಟ್ಟೆಗಳನ್ನ ತಂದಿದ್ದಾರೆ. ಸುನೀಲ್ ಮತ್ತು ವಿಶು ಇಬ್ಬರು ನಾನು ಸೇಮ್ ಬ್ರ್ಯಾಂಡ್ಗೆ ಹೋಗ್ಬಿಟ್ಟು ಇಬ್ರು ತೊಗೊಂಡು ಬಂದಿರೋದು. ಬೇಬಿ ಹಗ್ಗಲ್ಲಿ ಹೋಗ್ಬಿಟ್ಟು, ಯಾಕಂತಂದರೆ ಅವರಿಬ್ರಿಗೂ ಬೇಬಿ ಕ್ಲಾಸ್ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಡೈರೆಕ್ಟು ಬೇಬಿ ಹಗ್ಗು ಫಸ್ಟ್ ಕ್ರೈಯಿಂಗ್ ಹೋಗ್ಬಿಟ್ರೆ ಸಿಕ್ಕುತ್ತಲ್ಲ ಅಂದ್ಕೊಂಡು ಹೋಗ್ತಾಯಿದ್ದಾರೆ. ಸುನಿಲ್ಲು ಇದು ಕ್ಯಾಪು ಗ್ಲೌಸ್ದು ಅದೊಂದು ಸೆಟ್ಟು, ಮತ್ತು ಬೇಬಿಗೆ ಹೊಸ ಬಟ್ಟೆ, ಮತ್ತು ಇನ್ನೊಂದು ಪುಟಾಣಿಗೆ ಅಷ್ಟೊಂದು ಪುಟಾಣಿ ಸಿಗಲ್ಲ. ಇದೂ ಅಷ್ಟೇ, ಕ್ಯಾಪು ಗ್ಲೌಸು ಸಾಕ್ಸು, ಅದಕ್ಕೆ ಪೇರು ಒಂದು ಪ್ಯಾಂಟ್ ಪುಟಾಣಿದು. ಅದಾದಮೇಲೆ ವಿಶು ತಂದಿರೋದು ಅವನು ಸೆಟ್ ಆಫ್ 3 ಟೀ-ಶರ್ಟ್ಸ್ ತಂದಿದ್ದಾನೆ, ಸಪ್ರೇಟು. ಇದು ಚೆನ್ನಾಗಿದೆ, ಪುಟಾಣಿ ಆಗಿದೆ. ಸೊ ಈ ಥರ. ಆ್ಯಂಡ್ ಅಂದರೆ ಲಂಗೋಟಿ ಬರುತ್ತಲ್ಲ ಮಕ್ಕಳಿಗೆ, ಅದನ್ನು ತಂದಿದ್ದಾನೆ. ಅದೊಂದು ಪೇರ್ ಆಫ್ 4-5 ತಂದಿದ್ದಾನೆ. ಈ ಥರ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಅವನ ಹತ್ರ ಇದೇ ತುಂಬ ಇದೆ, ಒಂದು 6-7 ಪೇರ್ ಇದೆ ಈ ಥರ. ಆದರೆ ಸ್ಮಾಲ್ ಸೈಜು, ಇದು ಸ್ವಲ್ಪ ಬಿಗ್ ಸೈಜಲ್ಲಿ ತಂದಿದ್ದಾನೆ. ಸೊ ಇಷ್ಟ ಆಯಿತು. ಅಂದರೆ ನಮ್ಮ ಕಡೆ ಎಲ್ಲ ಏನು ಅಂತಂದರೆ ತೊಟ್ಲು ಶಾಸ್ತ್ರ ಮಾಡ್ತಾಯಿದ್ದೀವಿ ಅಂತಂದರೆ ತೊಟ್ಲು ಸೋದ್ರ ಮಾವ ತರ್ತಾನೆ, ಉಡ್ದಾರನ ಅಪ್ಪ ತಂದು ಕೊಟ್ಟಿದ್ದನ್ನ ಸೋದ್ರ ಮಾವನ ಕೈಲಿ ಉಡ್ದಾರ ಕಟ್ಟಿಸ್ತೀವಿ. ಅದೊಂದು ಸಂಪ್ರದಾಯ. ಇದನ್ನು ತೋರಿಸ್ತೀನಿ, ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ತೊಟ್ಲೇನಿದೆ ಅಲ್ವಾ, ಇದಕ್ಕೆ ಮಸ್ಕಿಟೋ ನೆಟ್ಟು ವಿತ್ತು ಇದು ಬೆಡ್ ಏನಿದೆ, ಇದು ಬೆಡ್ ಸಪ್ರೇಟ್ ತಂದಿದ್ದಾನೆ. ಇದನ್ನು ಎಲ್ಲ ಕಡೆನೂ ತೊಗೊಂಡು ಹೋಗ್ಬೋದು. ಸೊ ಇದಕ್ಕೆ ಪಿಲ್ಲೋ ಮತ್ತು ಇದು ತಲೆಗೆ ಒಂದು ಸ್ಮಾಲ್ ಪಿಲ್ಲೋ, ಸೈಡ್ಸ್ಗೆ ಪಿಲ್ಲೋ ಎಲ್ಲ ಬಂದಿದೆ, ಬಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಬಂದು ಆ್ಯಂಡ್ ಇದು ಯಾವ ಥರ ಅಂತ ಅಂದರೆ, ಇದು ಬೆಡ್ ಮೇಲೂ ಮಲಗಿಸ್ತೀವಲ್ಲ ಪಾಪುನ. ಸೊ ಇದನ್ನು ತೆಗೆದ್ಬಿಟ್ಟು ಕೂಡ ನಾವು ಹಾಕ್ಬೋದು, ಬೇಡ ಅಂದರೆ ಹಿಂಗೂ ಹಾಕ್ಬೋದು. ಇದರಲ್ಲೆಲ್ಲ ಪ್ಲೇಯಿಂಗ್ ಇದೆ ಅಲ್ವಾ, ಮಗು ನೋಡ್ಕೊಂಡು ಮಲಗುತ್ತೆ ಅಂತ. ಇಲ್ಲ ಅಂದರೆ ಇದು ಒಂದೇ ಸಪ್ರೇಟ್ ಆಗೂ ಹಾಕ್ಬೋದು. ಇದು ಒಂಥರ ಮಿನಿ ಬೆಡ್ ಥರ ಬೇಬೀಸ್ಗೆ ತುಂಬಾ ಕಂಫರ್ಟೇಬಲ್ ಮತ್ತು ತುಂಬ ಸಾಫ್ಟ್ ಫೀಲ್ ಇದೆ. ಇಷ್ಟೆಲ್ಲ ತಂದಿದ್ದಾನೆ, ಹೇಳ್ದೆ ತಗೊಂಡು ಬಂದಿದ್ದಾನೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಬೇಬಿಗೆ ಒಂಥರ ಸಾಫ್ಟ್ ಫೀಲ್ ಆಗುತ್ತೆ ಇದ್ರ ಮೇಲೆ ಮಲ್ಕೊಂಡ್ರೆ. ಅವ್ನು ಆ್ಯಕ್ಚುಲಿ ಬೆಡ್ ಮೇಲೇ ಮಲಗಿಸೋದು, ಬೇಬಿ ಮ್ಯಾಟ್ ಹಾಕಿ ಸಾಫ್ಟ್ದು. ಅವನು ವಿಷುಗೆ ಬೇಡ ಅಂತ, ಅವ್ನು ಇದೇ ಥರದಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಇದು ತಂದಿದ್ದಾನೆ. ಇದೆಲ್ಲ ಅದು ಪಾಪದ್ದು ತೊಟ್ಲಾಗಿರ್ಬೋದು, ಈ ಬೇಬಿ ಬೆಡ್ ಆಗಿರ್ಬೋದು, ಎಲ್ಲನೂ ಬೇಬಿ ಹಗ್ಗಲ್ಲೇ ತಂದಿರೋದು. ಸೊ ಫಸ್ಟ್ ಕ್ರೈ, ಬೇಬಿ ಹಗ್, ಈ ಥರ ಅದರಲ್ಲೆಲ್ಲ ಈ ಥರದ್ದು ಅವೈಲಬಲ್ ಇರುತ್ತೆ, ಫುಲ್ ಸೆಟ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ಅಲ್ಲಿಂದ ತಂದಿದ್ದಾನೆ. ಮತ್ತು ವಿಷುಗೆ ಹೇಳಿದ್ದು ತೊಟ್ಲು ಒಂದು ಬೇಕು ಅಂತ, ಅವ್ನು ಇದನ್ನೆಲ್ಲ ತೊಗೊಂಡು ಬಂದಿದ್ದಾನೆ. ಕೇಳಿದೆ ನಾನು ಬೈತಾ ಇದ್ದೆ, ಏನಕ್ಕೆ ಇದನ್ನೆಲ್ಲ ತಂದಿದ್ದೀಯ ವಿಷು. ಅದು ಬೇಬಿ ಹಗಲ್ ತಂದಿದ್ದಾನೆ. ಬೆಡ್ಗೆ 3000, ಮತ್ತು ಪಾಪು ಮಲಗಿಸೋದು ಒಂದು ವಾಟರ್ ಮೆಲನ್ ಬೆಡ್ಗೆ, ಅದೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು ಟೀ-ಶರ್ಟ್ ಬೆಲೆ, ಜಸ್ಟ್ ಟೀ-ಶರ್ಟ್ ಬೆಲೆ 300 to 400 ಹಿಂಗಿರುತ್ತೆ. ಬಿಡಕ್ಕ ತರ್ತೀನಿ, ಏನಾಗಲ್ಲ ಅಂತ ಸುಮ್ಮನೆ ಇದು ಮಾಡ್ದೆ. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಬಾವ ಮತ್ತು ಬಾಮ ಇಬ್ಬರು ಸೇರಿಕೊಂಡು ಪಾಪದ್ದು ತೊಟ್ಲೇನಿದೆ ಅಲ್ವ, ಅದನ್ನು ರೆಡಿ ಮಾಡ್ಕೋತಾ ಇದ್ದಾರೆ.
ಪಾಪು ಆ ಕಡೆ ಈ ಕಡೆ ಎಲ್ಲಾಡಬಾರ್ದು ಅಂತ. ಕಾಲು ಹಾಕ್ಬೇಡ ಅಷ್ಟೇ. ನೀನು ಇಷ್ಟೇ ಇದ್ದಿದ್ರೆ ಮಲಗಿಸ್ಬೋದಿತ್ತು. ನೀನು ಇಷ್ಟು ಇದೆಯಾ